ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ 7 ಮತ್ತು 8ರದು. ಕ್ವೆಶ್ಚನ್ ನಂಬರ್ 1. ಇತ್ತೀಚೆಗೆ ಯಾವ ಸಂಸ್ಥೆಯು ಸಮುದ್ರ ಸುರಕ್ಷತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಹಡಗು ಪಥವನ್ನು ಊಹಿಸುವ ಸಾಧನವನ್ನು ಅಭಿವೃದ್ಧಿಪಡಿಸಲು ಭಾರತೀಯ ರಿಜಿಸ್ಟರ್ ಆಫ್ ಶಿಪ್ಪಿಂಗ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಆಪ್ಷನ್ ಎ ಐಐಟಿ ರೂರ್ಕಿ, ಬಿ ಐಐಟಿ ಬಾಂಬೆ, ಸಿ ಐಐಟಿ ಅಹಮದಾಬಾದ್, ಡಿ ಐಐಟಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಐಐಟಿ ಬಾಂಬೆ. ಐಐಟಿ ಬಾಂಬೆ ಮತ್ತು ಭಾರತೀಯ ರಿಜಿಸ್ಟರ್ ಆಫ್ ಶಿಪ್ಪಿಂಗ್ ಸಮುದ್ರ ಸುರಕ್ಷತೆಯನ್ನು ಸುಧಾರಿಸಲು ಹಡಗಿನ ಪಥವನ್ನು ಊಹಿಸುವ ಸಾಧನವನ್ನು ಅಭಿವೃದ್ಧಿಪಡಿಸಲು ಪಾಲುದಾರಿಕೆಯನ್ನು ಹೊಂದಿದೆ. ಈ ಉಪಕರಣವು ಡಿಸೇಬಲ್ಡ್ ಅಂದರೆ ಕೆಟ್ಟುವುದಂಥ ಹಡಗುಗಳ ಮೇಲೆ ಕೇಂದ್ರೀಕರಿಸುತ್ತದೆ, ಹಾಗೆ ಮುಂದೆ ಆಗುವಂಥ ಅಹಿತಕರ ಘಟನೆಗಳ ಎಚ್ಚರಿಕೆಗಳನ್ನು ನೀಡುತ್ತದೆ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಸುಗಮಗೊಳಿಸುತ್ತದೆ. ಇದು IRSನ ತುರ್ತು ಪ್ರಕ್ರಿಯೆಯ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲ್ಪಟ್ಟಿದೆ ಹಾಗೂ ಇದು ಡ್ರಿಫ್ಟಿಂಗ್ ಹಡಗುಗಳನ್ನು ಪತ್ತೆಹಚ್ಚುವ ಮೂಲಕ ಮತ್ತು ಹತ್ತಿರದ ಹಡಗುಗಳನ್ನು ಮರುಹೊಂದಿಸುವ ಮೂಲಕ ಪ್ರತಿಕ್ರಿಯೆ ಸಮಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಕ್ವೆಶ್ಚನ್ ನಂಬರ್ 2. ಇತ್ತೀಚೆಗೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣೆ ಆಯೋಗ ಯಾವ ರಾಜ್ಯದ ಮೈಕಾ ಗಣಿಗಳನ್ನು ಬಾಲಕಾರ್ಮಿಕ ಮುಕ್ತ ಎಂದು ಘೋಷಿಸಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಬಿ ಜಾರ್ಖಂಡ್, ಸಿ ಒಡಿಶಾ, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್. ಇತ್ತೀಚೆಗೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣೆ ಆಯೋಗ ಜುಲೈ 5, 2024ರಂದು ಜಾರ್ಖಂಡ್ನ ಮೈಕಾ ಗಣಿಗಳನ್ನು ಬಾಲಕಾರ್ಮಿಕ ಮುಕ್ತ ಎಂದು ಘೋಷಿಸಿದೆ. ಏಕೆಂದರೆ ಸುಮಾರು 20,000 ಮಕ್ಕಳು ಹಿಂದೆ ಈ ಮೈಕಾ ಗಣಿಗಾರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದರು, ಆದರೆ ನಂತರದಲ್ಲಿ ಪುನರ್ವಸತಿ ಮತ್ತು ಶಾಲೆಗಳಿಗೆ ದಾಖಲಾಗಿದ್ದಾರೆ. ಕ್ವೆಶ್ಚನ್ ನಂಬರ್ 3. ಇತ್ತೀಚೆಗೆ ಮಸೌದ್ ಪೆಜೆಸ್ಕಿಯಾನ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ ಇರಾಕ್, ಬಿ ಕತಾರ್, ಸಿ ಈಜಿಪ್ಟ್, ಡಿ ಇರಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ಇರಾನ್. ಇತ್ತೀಚೆಗೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಮರಣದ ನಂತರ ಚುನಾವಣೆ ನಡೆದು ಜುಲೈ 6, 2024ರಂದು ಸುಧಾರಣಾವಾದಿ ನಾಯಕ ಮಸೌದ್ ಪೆಜೆಸ್ಕಿಯಾನ್ ಅವರು ಸಯೀದ್ ಜಲೀಲ್ ವಿರುದ್ಧ ಗೆದ್ದು ಇರಾನ್ನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇರಾನ್ನ ಹೊಸ ಅಧ್ಯಕ್ಷರಾದ ಪೆಜೆಸ್ಕಿಯಾನ್ ಅವರು 53.7% ಮತಗಳನ್ನು ಪಡೆದರು. 61 ಮಿಲಿಯನ್ ಅರ್ಹ ಮತದಾರರಲ್ಲಿ ಕೇವಲ 40% ಮಾತ್ರ ಭಾಗವಹಿಸಿದ್ದರು. ಇದು 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರದ ಅತ್ಯಂತ ಕಡಿಮೆ ಮತದಾನ ಇದಾಗಿದೆ. ಇರಾನ್ ಅಧ್ಯಕ್ಷರ ಅಧಿಕಾರಾವಧಿಯು 4 ವರ್ಷಗಳಾಗಿವೆ. ಕ್ವೆಶ್ಚನ್ ನಂಬರ್ 4. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕೃಷ್ಣರಾಜಸಾಗರ ಅಂದರೆ KRS ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಬಿ ಕರ್ನಾಟಕ, ಸಿ ಮಧ್ಯಪ್ರದೇಶ್, ಡಿ ತೆಲಂಗಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ KRS ಜಲಾಶಯದ ಒಟ್ಟು ಗರಿಷ್ಠ ಮಟ್ಟ 124.80 ಅಡಿ ಇದ್ದು, ಆದರೆ ಅದು ಇತ್ತೀಚೆಗೆ 100 ಅಡಿ ಗಡಿಯನ್ನು ಮೀರಿದೆ. ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಗುರುತ್ವಾಕರ್ಷಣೆ ಈ ಅಣೆಕಟ್ಟು 1911 ಮತ್ತು 1931ರ ನಡುವೆ ನಿರ್ಮಿಸಲಾಗಿದೆ. ಈ ಅಣೆಕಟ್ಟನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ, ಆದ್ದರಿಂದ ಇವರ ಹೆಸರನ್ನು ಅದಕ್ಕೆ ಇಡಲಾಗಿದೆ. ಈ ಅಣೆಕಟ್ಟನ್ನು ಸರ್ ಎಂ ವಿಶ್ವೇಶ್ವರಯ್ಯವರು ವಿನ್ಯಾಸಗೊಳಿಸಿದ್ದಾರೆ. ಕ್ವೆಶ್ಚನ್ ನಂಬರ್ 5. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ನಾಗಾಲ್ಯಾಂಡ್, ಬಿ ಮಣಿಪುರ್, ಸಿ ಪಶ್ಚಿಮ ಬಂಗಾಳ, ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ಸಾಂ. ಇತ್ತೀಚೆಗೆ ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ 3 ವರ್ಷಗಳಿಂದ ಒಂಟಿ ಹೆಣ್ಣು ಗರಿಯಾಲ್ ಕಂಡುಬಂದಿದೆ. ಗರಿಯಾಲ್ ಎಂದರೆ ಉದ್ದ ಬಾಯಿಯನ್ನು ಹೊಂದಿರುವಂಥ ಮೊಸಳೆ. ಈ ಗರಿಯಾಲ್ಸ್ಗಳು ಸಿಹಿನೀರಿನ ಮೊಸಳೆಗಳಾಗಿವೆ. ಇವು ಒಂದು ಕಾಲದಲ್ಲಿ ದಕ್ಷಿಣ ಏಷ್ಯಾದಾದ್ಯಂತ ವ್ಯಾಪಕವಾಗಿ ಹರಡಿದ್ದವು, ಆದರೆ ಈಗ ಮುಖ್ಯವಾಗಿ ನೇಪಾಳ ಮತ್ತು ಉತ್ತರ ಭಾರತದಲ್ಲಿ ವಿಭಜಿತ ಜನಸಂಖ್ಯೆಯಲ್ಲಿ ಕಂಡುಬರುತ್ತವೆ. ಜಾಗತಿಕವಾಗಿ ಇವುಗಳ ಜನಸಂಖ್ಯೆಯು ಕೇವಲ 100ಕ್ಕೆ ಕಡಿಮೆಯಾಗಿದೆ, ಆದ್ದರಿಂದ ಇವು ತೀವ್ರ ಅಳಿವಿನ ಅಂಚಿನಲ್ಲಿವೆ. ಗಂಡು ಮೊಸಳೆಗಳು 20 ಅಡಿ ತಲುಪುವುದು, ಆದರೆ ಹೆಣ್ಣು 15 ಅಡಿವರೆಗೆ ಬೆಳೆಯುತ್ತದೆ.